ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮೈಸೂರಿನ ಬೋಗಾದಿ ಗದ್ದಿಗೆ ರಸ್ತೆಯಲ್ಲಿ ಶ್ರೀನಿವಾಸ ಆರ್ಕಾ ಫೌಂಡೇಶನ್ ವತಿಯಿಂದ ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್, ನಾನು ರಾಜ್ಯಪಾಲನಾದ ಮೇಲೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನನ್ನ ಮಡದಿ ಸ್ಫೂರ್ತಿಯಾಗಿದ್ದಾರೆ. ನಾನು ಶಾಸಕನಾಗಿ ಸಂಸದನಾಗಿ ಮೈಸೂರು ಹುಣಸೂರಿಗೆ ನಿಮ್ಮ ಅವಧಿಯಲ್ಲಿ ಯಾವುದೇ ಋಣ ತೀರಿಸುವ ಕೆಲಸ ಮಾಡಿಲ್ಲ. ಹಾಗಾಗಿ ಈಗ ಮೇಘಾಲಯದ ರಾಜ್ಯಪಾಲರಾಗಿದ್ದೀರಿ. ನಿಮ್ಮ ಅಧಿಕಾರಾವಧಿಯಲ್ಲಿ ಮೇಘಾಲಯದ ಋಣ ಇಟ್ಟುಕೊಂಡು ಮಾತ್ರ ಮೈಸೂರಿಗೆ ಹಿಂದಿರುಗಬೇಡಿ, ನಿವೃತ್ತರಾಗಬೇಡಿ ಎಂದು ಕಿವಿಮಾತು ಹೇಳಿದ ಹಿನ್ನೆಲೆಯಲ್ಲಿ ನಾನು ರಾಜ್ಯಪಾಲನಾಗಿ ಅಧಿಕಾರ ವಹಿಸಿಕೊಂಡ ದಿನವೇ ಸಂಸತ್ ಭವನದ ಘನತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ತೆಗೆದುಕೊಂಡ ಮೊದಲನೆಯ ತೀರ್ಮಾನ ರಾಜಭವನ. ಅಂದರೆ ಅದು ದೇವಸ್ಥಾನಕ್ಕೆ ಸಮಾನ. ಹಾಗಾಗಿ ಅಲ್ಲಿ ಗೆದ್ದು ಬರುವಂತಹ ಜನಪ್ರತಿನಿಧಿಗಳು ಧೂಮಪಾನ, ಮದ್ಯಪಾನ, ಮಾಂಸಾಹಾರಿ ಇಂತಹ ಯಾವುದೇ ಪದಾರ್ಥಗಳನ್ನು ರಾಜಭವನದ ಒಳಗೆ ಬಳಸುವುದನ್ನು ನಿಷೇಧ ಮಾಡಿದ್ದೇನೆ. ಇನ್ನು ನನ್ನ ಅಧಿಕಾರಾವಧಿಯಲ್ಲಿ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಲ್ಲಿ ಸದಾ ಮುಂದಿರುತ್ತೇನೆ. ಯಾವುದೇ ಕಾರಣಕ್ಕೂ ರಾಜಭವನದ ಘನತೆಗೆ ಧಕ್ಕೆ ತರುವ ಕೆಲಸ ನನ್ನ ಅಧಿಕಾರದ ಅವಧಿಯಲ್ಲಿ ಆಗುವುದಿಲ್ಲ ಎಂದರು. ಸಂಬಂಧವಯ್ಯ ಇಲ್ಲಿ ನನಗೆ ಸನ್ಮಾನ ಮಾಡುವಾಗ ನಾನು ಎಲ್ಲಿ ಕೂಡ ಈ ರೀತಿ ವಿಷಯವನ್ನು ತೆಗೆದುಕೊಂಡಿಲ್ಲ. ಆದರೆ ಅನೇಕ ಸಂದರ್ಭದಲ್ಲಿ ಈ ಸಣ್ಣ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಲ್ಲಿದೆ. ಆ ಕಾರಣದ ಹಿನ್ನೆಲೆಯಲ್ಲಿ ಈ ಮಾತನ್ನು ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದೇನೆ. ಭಾಳ ಜನ ನನ್ನ ಹುಟ್ಟಿದ ಜಾಗವನ್ನು ತೆಗೆದುಕೊಳ್ಳುವಾಗ ಹಾವೇರಿ ಅಂತಾರೆ. ಅನೇಕ ಪತ್ರಿಕೆಗಳಲ್ಲಿ ಮೊನ್ನೆ ರಾಣೆಬೆನ್ನೂರು ಅಂತ ಬಂದಿದೆ. ಆದರೆ ಇವತ್ತು ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ, ನಾನು ಹಾವೇರಿಯವನು ಅಲ್ಲ, ರಾಣೆಬೆನ್ನೂರನು ಅಲ್ಲ. ನಾನು ಹುಟ್ಟಿದ ಭೂಮಿ ಬಗ್ಗೆ ನನಗೆ ವಿಶೇಷವಾದ ಹೆಮ್ಮೆ ಇದೆ. ಅದೇ ರೀತಿ ಬೆಳೆದ ಭೂಮಿ ಬಗ್ಗೆ ಕೂಡ ನನಗೆ ವಿಶೇಷವಾದ ಅಭಿಮಾನ ಮತ್ತು ಗೌರವ ಇದೆ. ನಾನು ಹುಟ್ಟಿದ ಭೂಮಿ ಬ್ಯಾಡಗಿ, ಕನಕದಾಸರ ಕರ್ಮಭೂಮಿ. ಅದು ಕನಕದಾಸರ ಕರ್ಮಭೂಮಿ, ಕನಕದಾಸರ ನೆಲೆಯಾಗಿರುವಂಥ ಜಾಗ, ಕನಕ ಗುರುಪೀಠ ಸ್ಥಾಪನೆಯಾಗಿರುವಂಥ ಜಾಗ, ಕನಕ ಗುರುಪೀಠದ ಕೇಂದ್ರ ಸ್ಥಾನ ಬ್ಯಾಡಗಿ. ಈಗ ಇಡೀ ನಾಡಿನ ಹಾಲಮತ ಸಮಾಜದ ಕನಕ ಗುರುಪೀಠ ಏನು ಸ್ಥಾಪನೆಯಾಗಿದೆ, ಕನಕ ಗುರುಪೀಠದ ಕೇಂದ್ರ ಸ್ಥಾನ ಬ್ಯಾಡಗಿ. ಕನಕದಾಸರ ಕರ್ಮಭೂಮಿ ಅದು ಬ್ಯಾಡಗಿ. ಹೀಗಾಗಿ ನಾನು ಹುಟ್ಟಿದ್ದು ಬ್ಯಾಡಗಿಯಲ್ಲಿ. ಅಕ್ಕನ ಸಂಸಾರ, ಸಹೋದರಿಯ ಸಂಸಾರದ ಕಷ್ಟದ ಹಿನ್ನೆಲೆಯಲ್ಲಿ ಆಕಸ್ಮಿಕವಾಗಿ ನಾನು ಹುಣಸೂರಿಗೆ ಬಂದಂಥವನು 77, 78ರಲ್ಲಿ. ಹೀಗಾಗಿ ನಾನು ಬೆಳೆದ ಭೂಮಿ ಇದೆಯಲ್ಲ ಹುಣಸೂರು, ಬೆಳೆಸಿದ ಜನ ಇದಾರಲ್ಲ ಹುಣಸೂರಿನವರು, ಅವರಿಗೆ ಕೂಡ ನಾನು ಆಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ. ಅದಾದ ಮೇಲೆ ಲೋಕಸಭಾ ಸದಸ್ಯರು ಮಾಡಿದ್ರಲ್ಲ 2 ಅವಧಿಗೆ, ಮೈಸೂರು ಮಹಾಜನತೆ ಮಹಾರಾಜರು ಒಂದು ಕಡೆಗೆ ನಿಂತರೂ ಕೂಡ ಮಹಾರಾಜನ ತೆಗೆದು ಪಕ್ಕದಲ್ಲಿ ಇಟ್ಟು ನನ್ನನ್ನು ಲೋಕಸಭೆಗೆ ಕಳಿಸಿದ್ರಲ್ಲ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ತದ? ಋಣ ತೀರಿಸಲಿಕ್ಕೆ ಆಗ್ತದ? ನಾನು ಈ ವಿಚಾರ ಚರ್ಚೆ ಆಗಿದ್ದ ಮೊದಲು ಹಿಂದಿನ ದಿವಸ ಪ್ರಧಾನಿಗಳ ಕರೆ ಬರುವಂತ ಹಿಂದಿನ ದಿವಸ, ನಾನು ಗವರ್ನರ್ ಆಗುವಂತ ಹಿಂದಿನ ದಿವಸ ನಮ್ಮ ಹುಣಸೂರು ಮನೆಯಲ್ಲಿ ಕೂತು ನಾನು ಬಹಳ ಜನ ಪ್ರಮುಖರ ಮಧ್ಯೆ ವಿಷಯ ಚರ್ಚೆ ಮಾಡಿದೆ. ನಾನು ಏನು ಸರ್ ನಿಮ್ಮ ರಾಜಕಾರಣ ಹೀಗಾಯಿತು, ಚಿಕ್ಕ ವಯಸ್ಸಲ್ಲಿ ಅತ್ಯಂತ ಎತ್ತರಕ್ಕೆ ಹೋದ್ರಿ, ನಿಮ್ಮ ರಾಜಕಾರಣ ಮಂಕಾಗೋಯ್ತು, ಕೈಕಟ್ಟಿ ಕೂಡುವಂಥ ಸ್ಥಿತಿ ನಿರ್ಮಾಣ ಆಯಿತು, ಯಾಕೆ ನಿಮ್ಮಂತ ಯೋಗ್ಯರಿಗೆ ಪ್ರಾಮಾಣಿಕರಿಗೆ ಈಗ ಆಯಿತು ಅಂತೇಳಿ ನಮ್ಮ ಹುಣಸೂರು ಮನೆಯಲ್ಲಿ ಒಂದು 20-30 ಜನ ಪ್ರಮುಖರು ಕೂತಾಗ ಇದು ಚರ್ಚೆ ಆಯಿತು.
ನಾನು ಹಿಂದಿನ ದಿವಸ ಒಂದು ಮಾತನ್ನು ಹೇಳಿದೆ ಅಲ್ಲಿ ಮನೆಯಲ್ಲಿ ಕೂತು. ಕನಕದಾಸರು ಹೇಳಿದ್ದಾರೆ, ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ಬೆಟ್ಟವನ್ನೇ ಕಿತ್ತು ಹೊತ್ತು ತಂದಿಟ್ಟರೂ ಇಲ್ಲ, ಕಾಗಿನಲ್ಲಿ ಆದಿಕೇಶವ ಕೊಟ್ಟವರಿಗುಂಟು ಕೊಡದವರಿಗಿಲ್ಲ. ಹೀಗಾಗಿ ಏನೇ ಜೀವನದಲ್ಲಿ ಲಭ್ಯ ಆಗಬೇಕಾದ್ರೂ ಕೂಡ ಒಂದು ನಮ್ಮ ಪ್ರಯತ್ನ, ಜನ್ಮ ಜನ್ಮಾಂತರದ ಪುಣ್ಯ, ಒಂದು ಕಡೆಗೆ ನಮ್ಮ ಪ್ರಯತ್ನ, ಇನ್ನೊಂದು ಕಡೆಗೆ ಜನ್ಮ ಜನ್ಮಾಂತರದ ಪುಣ್ಯ, ಹಿರಿಯರು ಮಾಡಿದ ಪುಣ್ಯ, ಜೊತೆಗೆ ಗುರುವಿನ ಅನುಗ್ರಹ, ಜೊತೆಗೆ ದೈವದ ಅನುಗ್ರಹ ಲಭ್ಯ ಇದ್ದರೆ ಮಾತ್ರ ಒಂದು ವಿಶೇಷವಾದ ಅವಕಾಶಗಳು ಜೀವನದಲ್ಲಿ ಲಭ್ಯ ಆಗುತ್ತೆ ಅಂತೇಳಿ ಕನಕದಾಸರು ಹೇಳ್ತಾರೆ. ಅದನ್ನು ಈ ಜಾಗದಲ್ಲಿ ಈ ಸಂದರ್ಭಕ್ಕೆ ಸೂಕ್ತ ಆಗುತ್ತೆ ಇಲ್ಲೋ, ಯಾರು ಹಾವೇರಿ ಅಂತೇಳಿ ತೆಗೆದುಕೊಂಡಂತ ಕಾರಣದ ಹಿನ್ನೆಲೆಯಲ್ಲಿ ನಾನು ಸ್ಪಷ್ಟ ಮಾಡಿದ್ದೇನೆ. ಆದರೆ ನಾನು ಹುಟ್ಟಿದ್ದು ಬ್ಯಾಡಿಗೆ ಇರ್ಬೋದು, ನಾನು ಮಣ್ಣಾಗದು ಹುಣಸೂರಿನಲ್ಲೇ, ನಮ್ಮ ತಂದೆಯವರು ಮಣ್ಣು ಮಾಡಿದ್ದು ನಾನು ಹುಣಸೂರಿನಲ್ಲೇ. ಹೀಗಾಗಿ ನಾನು ಆ ಭೂಮಿಗೆ ಋಣಿಯಾಗಿದ್ದೇನೆ, ಆಭಾರಿಯಾಗಿದ್ದೇನೆ. ಎರಡು ವಿಷಯವನ್ನು ಹೇಳಿ ನನ್ನ ಮಾತನ್ನು ಇಲ್ಲಿ ನಾನು ಮುಗಿಸ್ಕೊಂಡಿದ್ದೇನೆ. ನಾನು ರಾಜ್ಯಪಾಲನಾಗಿ